ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವನಿ ಅಭಿರುಚಿ ಯೂಟ್ಯೂಬ್ ಚಾನಲ್. ನಾನು ವನಿತಾ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಬೆವ್ರ ಸ್ಮೆಲ್ ಬರ್ತಾ ಇದ್ದರೆ ಒಂದು ಮನೆ ಮದ್ದು ಹೀಗೆ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಯಾವ ಥರ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಎರಡೇ ಪದಾರ್ಥ ಸಾಕು, ಅದರಲ್ಲಿ ನಾವು ಮಾಡ್ಕೋಬೋದು. ನೋಡಿ, ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಹೇಗೆ ಅನ್ನೋದನ್ನು ನಾನು ಇವಾಗ ನಿಮಗೆ ಕ್ಲೀನಾಗಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ಫುಲ್ ವಿಡಿಯೋ ನೋಡಿ. ಓಕೆ, ನೋಡಿ, ಇದು ಸೋಡಾ ಪುಡಿ. ಈ ಸೋಡಾ ಪುಡಿನ ಒಂದು ಬೌಲ್ಗೆ ನಿಮಗೆ ಸಿಂಪಲ್ಲಾಗಿ ನೀವು ಮಾಡ್ಕೊಳ್ಳಿ. ಒಂದು 3 ಸ್ಪೂನಷ್ಟು ಹಾಕ್ಕೊಳ್ಳಿ. ಫಸ್ಟು ನೀವು ಟೆಸ್ಟ್ ಮಾಡಿ ನೋಡಿ. 3 ಸ್ಪೂನಷ್ಟು ಹಾಕ್ಕೊಂಡು ಅದಕ್ಕೆ ಈ ಒಂದು ಕೊಬ್ಬರಿ ಎಣ್ಣೆ, ಏನು ಕೊಕೊನಟ್ ಆಯಿಲ್ ಇದೆಯಲ್ಲ, ಅದನ್ನು ಹಾಕ್ಕೊಳ್ಳಿ. ಒಂದು ಸ್ಪೂನಷ್ಟು ಸಾಕು. ನೀವು ಎಷ್ಟು ಪೌಡ್ರು ಅಂದರೆ ಸೋಡಾ ಪುಡಿ, ಅಡುಗೆ ಸೋಡಾನೇ ಯೂಸ್ ಮಾಡಬೇಕು. ಅದನ್ನು ಯೂಸ್ ಮಾಡಿ ಅದಕ್ಕೆ ನೀವು ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ಸ್ವಲ್ಪ ಡ್ರೈ ಆಗಿರಬೇಕು. ನೋಡಿ, ಈ ಥರ ಡ್ರೈ ಆಗಿರಬೇಕು. ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ. ಸೋಡಾ ಪುಡಿ ಮತ್ತು ಕೊಕೊನಟ್ ಆಯಿಲು ತುಂಬ ಸ್ಮೆಲ್ ಇರುತ್ತೆ. ಒಂಚೂರು ಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ. ಆಯಿಲು ತುಂಬ ಸ್ಮೆಲ್ ಇರುತ್ತೆ. ಅಯ್ಯೋ, ಏನು ಮಾಡೋದು, ಯಾವುದೇ ಡಿಯೋಡ್ರೆಂಟ್ ಆಗಲಿ, ಇನ್ಯಾವುದೇ ಪರ್ಫ್ಯೂಮ್ ಹಾಕ್ಕೊಂಡ್ರು ಏನೋ ಸ್ಮೆಲ್ ಬರ್ತಾ ಇದೆಯಲ್ಲಪ್ಪ ಅಂತಂದರೆ, ಡ್ರೆಸ್ಗಳು ಎಲ್ಲ ಸ್ಮೆಲ್ ಬರ್ತಾ ಇದೆ ಅಂಡರ್ ಆರ್ಮ್ಸಲ್ಲಿ ಅಂತಂದರೆ, ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ. ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಈ ಥರ ಆಗಿರುತ್ತೆ. ಇದನ್ನು ನಾವು ಸ್ಟೋರ್ ಮಾಡ್ಕೋಬೋದು. ಎಷ್ಟು ದಿವಸ ಬೇಕಾದರೂ, ಒಂದು 6 ಮಂತ್ ಆದ್ರೂ ನೀವು ಇಟ್ಕೋಬೋದು, ಸ್ಟೋರ್ ಮಾಡ್ಬೋದು. ಏನೂ ಆಗಲ್ಲ ಇದು. ನೋಡಿ, ಹೀಗಿರುತ್ತೆ. ಸ್ವಲ್ಪ ತರಿಯಾಗಿ ರಫ್ ಆಗೇ ಇರುತ್ತೆ. ನೋಡಿ, ಅಡುಗೆ ಸೋಡಾ ಯೂಸ್ ಮಾಡ್ತಾ ಇರೋದು, ನೆನ್ಪಿಟ್ಕೊಳ್ಳಿ, ಬೇರೆದಲ್ಲ. ಸ್ವಲ್ಪ ಫಸ್ಟ್ ನೀವು ಬೇರೆ ಕಡೆ ಹಚ್ಚಿ ನೋಡಿ. ಹಚ್ಚಿ ನೋಡಿದಾಗ ಏನೂ ಆಗಲ್ಲ ಅಂತಂದರೆ ನೀವು ಡೈರೆಕ್ಟ್ ಅಪ್ಲೈ ಮಾಡ್ಬೋದು. ಸ್ವಲ್ಪ ಒಂಚೂರು ಚುಚ್ಚೂರು ಅನ್ಬೋದು, ಏನೂ ಆಗಲ್ಲ. ಮತ್ತು ಹಾಗೇ ನೀವು ಕಂಟಿನ್ಯೂ ಅದನ್ನು ಯೂಸ್ ಮಾಡ್ತಾ ಬಂದರೆ ಏನು ನಿಮಗೆ ಬ್ಲ್ಯಾಕ್ ಥರ ಇರುತ್ತೆ ಅದು ಕೂಡ ಹೋಗುತ್ತೆ. ನೀವು ಸ್ವಲ್ಪ ಈ ಒಂದು ಪರ್ಫ್ಯೂಮ್ ಕೂಡ ಒಂದು ಸ್ವಲ್ಪ ಹಾಕೋಬೋದು. ಸ್ಮೆಲ್ಲಿಗೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಏನು ತೊಂದರೆ ಆಗೋಲ್ಲ. ನೀವು ಬಾಡಿ ಸ್ಪ್ರೇನೂ ಕೂಡ ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಮಿಕ್ಸ್ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಬ್ಲ್ಯಾಕ್ ಹೆಡ್ ಅಂದರೆ ಬ್ಲ್ಯಾಕ್ ಆಗಿರುತ್ತೆ ನೋಡಿ, ಅದು ಕೂಡ ಹೋಗುತ್ತೆ. ಅಂದರೆ ತಕ್ಷಣ ಹೋಗಲ್ಲ, ನಿಧಾನಕ್ಕೆ ಹೋಗ್ತಾ ಬರುತ್ತೆ. ನೋಡಿ, ಈ ಥರ ಅಪ್ಲೈ ಮಾಡಿ. ಇಲ್ಲಿ ಅಂಡರ್ ಆರ್ಮ್ಸಲ್ಲಿ ನೀವು ಈ ಥರ ಚೂರು ತೊಗೊಂಡು ನೋಡಿ, ಹೀಗೆ ಸ್ಕ್ರಬ್ ಮಾಡ್ಕೊಳ್ಳಿ. ಅಂದರೆ ಹಚ್ಕೊಳ್ಳಿ. ಜಾಸ್ತಿ ಉಜ್ಜಕ್ಕೆ ಹೋಗಬೇಡಿ. ಸ್ವಲ್ಪ ಹಾಗೆ ಮೇಲ್ಮೇಲೆ ಮಾಡ್ಕೊಳ್ಳಿ. ಪೌಡ್ರ್ ಹಾಕಿದಾಗ ಮಾಡ್ಕೊಳ್ಳಿ. ಹಾಗೆ ಬಿಟ್ಬಿಡಿ. ಡ್ರೆಸ್ ವೇರ್ ಮಾಡಿ ಅಥವಾ ಶರ್ಟ್ ಯಾವುದೇ ವೇರ್ ಮಾಡಿದರೂ ಏನೂ ತೊಂದರೆ ಆಗಲ್ಲ. ನೋಡಿ, ಈ ಥರ ನಾನು ಸ್ಟೋರ್ ಮಾಡಿದ್ದೀನಿ. ನೀವು ಕೂಡ ಒಂದು ಬಾಟಲ್ಗೆ ಈ ಥರ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಮನೆ ಮದ್ದು. ಇದು ನೀವು ಮಾಡಿ ನೋಡಿ, 100% ವರ್ಕ್ ಆಗುತ್ತೆ. ಸ್ಮೆಲ್ ಬರೋದೇ ಇಲ್ಲ. ಎಂಥ ಬ್ಯಾಡ್ ಸ್ಮೆಲ್ ಇದ್ರೂ ಬರೋದಿಲ್ಲ ಇದು. ಓಕೆ, ಏನೂ ತೊಂದರೆನೂ ಕೂಡ ಆಗಲ್ಲ. ಇನ್ನೂ ಬ್ಲ್ಯಾಕ್ ಥರ ಎಲ್ಲ ಆಗಿರುತ್ತಲ್ವ, ಅದು ಕೂಡ ಅಂಡರ್ ಆರ್ಮ್ಸಲ್ಲಿ ಆಗಿದ್ದಾಗ ಅದು ಕೂಡ ಹೊರಟೋಗುತ್ತೆ. ಬೇರೆ ಎಲ್ಲೂ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಬರೀ ಬೆವ್ರ ವಾಸನೆ ಇದ್ದರೆ ಇದನ್ನು ಯೂಸ್ ಮಾಡ್ಕೊಳ್ಳಿ. ಓಕೆ, ಇದಕ್ಕೆ ಒಂದು ಪರಿಹಾರನ ಸಿಂಪಲ್ಲಾಗಿ ನಾನು ಮಾಡಿದ್ದೀನಿ. ಇದು 100% ವರ್ಕ್ ಆಗುತ್ತೆ. ನಿಮಗೆ ಕೂಡ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.